ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜೂನ್ 29 ಹುಣ್ಣಿಮೆ ನಂತರ ದೊಡ್ಡ ಗಂಡಾಂತರ. ವೃಶ್ಚಿಕ ರಾಶಿಯವರಿಗೆ ಇಬ್ಬರು ವ್ಯಕ್ತಿಗಳಿಂದ ಇದೇ ನಿಮ್ಮ ಜೀವನದಲ್ಲಿ ನಡೆಯೋದು. ಒಂಟಿಯಾಗಿ ನೋಡಿ, ಇದು ಖಂಡಿತವಾಗಿ ಸತ್ಯವಾಗಿರುತ್ತದೆ. ಏಕೆಂದರೆ ನಿಮ್ಮ ಜೀವನವನ್ನು ಆವರಿಸಿಕೊಳ್ಳಬಹುದಾದಂತಹ ದೊಡ್ಡ ಗಂಡಾಂತರದ ಬಗ್ಗೆ ತಿಳಿದುಕೊಂಡಾಗ ನೀವು ಅದರಿಂದ ಹೊರಬರುವಂತಹ ಸುಲಭವಾದ ಮಾರ್ಗವನ್ನು ಕೂಡ ತಿಳಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಒಂದು ವಿಶೇಷವಾಗಿರುವಂತಹ ಜೂನ್ 29ನೇ ಶಕ್ತಿಶಾಲಿಯಾಗಿರುವಂತಹ ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಬದಲಾವಣೆಗಳನ್ನು ಕಂಡುಕೊಳ್ಳೋಕೆ ಸಿದ್ಧರಾಗಿರಬೇಕಾಗುತ್ತದೆ. ಏಕೆಂದರೆ ನಿಮ್ಮ ನಾಶಕ್ಕೆ ಸಂಚು ರೂಪಿಸುತ್ತಿರುವಂತಹ ಇಬ್ಬರು ಮಹಿಳೆಯರು ಖಂಡಿತವಾಗಿ ನೀವು ಇದನ್ನು ಕೇಳಿದ ತಕ್ಷಣ ಬೆಚ್ಚಿ ಬೀಳ್ತೀರಾ. ಅಷ್ಟೇ ಅಲ್ಲದೆ ನಿಮಗೆ ಸಂಪತ್ತು, ಐಶ್ವರ್ಯ, ಎಲ್ಲ ರೀತಿಯ ಸಿಹಿ ಸುದ್ದಿಗಳು ಬರುವಂತಹ ಸಂದರ್ಭದಲ್ಲಿ ಎಲ್ಲವೂ ನಿಮ್ಮನ್ನು ಕೈಬಿಟ್ಟು ಹೋಗುತ್ತಿದೆ. ಇದಕ್ಕೆಲ್ಲ ಕಾರಣ ಏನು? ಖಂಡಿತವಾಗಿ ನಿಮ್ಮ ಗ್ರಹಗತಿಗಳ ಪರಿಣಾಮವೋ ಅಥವಾ ನಿಮ್ಮ ಜೀವನದಲ್ಲಿ ಎದುರಿಸ್ತಕ್ಕಂತಹ ಶತ್ರುಗಳ ಕಾಟನ ಅಥವಾ ಯಾವುದೇ ತೊಂದರೆಯಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ನೀವು ಮುಂದಕ್ಕೆ ಬರೋದಕ್ಕೆ ಸಾಧ್ಯವಾಗದೇ ಇರೋ ರೀತಿ ಅಡ್ಡಿ ಆತಂಕವನ್ನು ಸೃಷ್ಟಿಸ್ತಾ ಇರುವಂತಹ ವ್ಯಕ್ತಿಗಳು ಯಾರು? ಸಂಪೂರ್ಣವಾಗಿ ಎಲ್ಲವನ್ನ ನೋಡ್ತಾ ಹೋಗೋಣ. ಆತ್ಮೀಯ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ತಿಳಿದುಕೊಳ್ಳಲಾಗದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ನಿಮ್ಮ ಜೀವನದಲ್ಲಿ ನಡೆಸುತ್ತಿರುವಂತಹ ಕೆಲವೊಂದಿಷ್ಟು ವಿಚಾರವಾಗಿರುವಂತಹ ಗುಪ್ತವಾಗಿರುವಂತಹ ಅಪಾಯಕಾರಿಯಾಗಿರುವ ವಿಚಾರಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ನಡೆಯುವಂತಹ ಪ್ರತಿಯೊಂದು ಕಷ್ಟ, ದುಃಖ, ಕಣ್ಣೀರುಗಳನ್ನು ತಿಳಿದುಕೊಂಡಾಗ ನೀವು ಯಾವ ರೀತಿ ಹೊರಗೆ ಬರಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬಹುದು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀರಾ, ಯಾವ ಯಶಸ್ಸನ್ನು ಪಡೆದುಕೊಳ್ಬೇಕು ಅಂತ ಹಾತುರಿತಾ ಇದ್ದೀರಾ, ಎಲ್ಲವನ್ನ ಕೂಡ ನಿಮಗೆ ಕೈಗೆ ಸಿಗದಂತೆ ಬಂಧನ ಮಾಡಿಟ್ಟಿದ್ದಾರೆ ನಿಮ್ಮ ಶತ್ರುಗಳು. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಬದಲಾವಣೆಗಳನ್ನು ಸುಲಭವಾಗಿ ತರುವಂತಹ ಸಣ್ಣ ಪುಟ್ಟ ಪರಿಹಾರವನ್ನು ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸಿಗೆ ಕಾರಣವಾಗುವ ಮೂಲಕ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಜೀವನದಲ್ಲಿ ನೀವು ಬರಮಾಡಿಕೊಂಡಾಗ ಮಾತ್ರ ದೊಡ್ಡ ದೊಡ್ಡ ಯಶಸ್ಸು ನಿಮ್ಮ ಮನೆ ಬಾಗಿಲ ಮುಂದೆ ಬರುತ್ತದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ರಾಶಿ ಚಕ್ರದ ಮೂಲಕ ಈ ಸಮಯದಲ್ಲಿ ನಡೆಯುತ್ತಿದ್ದಕ್ಕಂತಹ ಪ್ರತಿಯೊಂದು ತೊಂದರೆಗಳಿಗೆ, ಎದುರಾಗುತ್ತಿರುವಂತಹ ಕೆಲಸಗಳಿಗೆ, ಅಂದುಕೊಂಡಂತಹ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುವಂಥದ್ದು, ಕಾರಣ ಇಲ್ಲದೆ ಯಾವುದೋ ವಿಚಾರಕ್ಕೆ ಮನಸ್ಸು ಅಶಾಂತಿಯಿಂದ ತುಂಬಿರುವಂಥದ್ದು, ಯಾವಾಗಲೂ ತೊಂದರೆಗೆ ಒಳಗಾಗುತ್ತಿರುವಂತಹ ಮನಸ್ಥಿತಿಯಲ್ಲಿ ಶಾಂತಿ, ನೆಮ್ಮದಿಯೇ ಇಲ್ಲದೆ ಇರುವಂತಹ ನರಕದ ಅನುಭವ ಆಗ್ತಾ ಇರೋದು, ಇದೆಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋದಕ್ಕೆ, ಕಷ್ಟಗಳ ಮೇಲೆ ಕಷ್ಟಗಳು ಬರೋದಕ್ಕೆ ಕಾರಣ ಒಂದಾರ ಒಂದು ಇದ್ದೇ ಇರುತ್ತದೆ. ಯಾಕಂದರೆ ಸ್ನೇಹಿತರೆ, ಖಂಡಿತವಾಗಿ ಜೂನ್ ತಿಂಗಳು ವಿಶೇಷವಾದ ಸಮಯ. ಅದರಲ್ಲೂ ಕೂಡ ನೀವು ಜೂನ್ 29 ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುವಂತಹ ಸಂದರ್ಭ. ನೀವು ಅಂದುಕೊಂಡ ಕೆಲಸದಲ್ಲಿ ಲಾಭವನ್ನು ಪಡೆದುಕೊಳ್ಳಬಹುದು. ಯಾವುದೇ ಕೆಲಸ ಅರ್ಧಕ್ಕೆ ನಿಂತಿದ್ದರೆ ಅಂತಹ ಕೆಲಸವನ್ನು ಪುನಃ ಪ್ರಾರಂಭಿಸಬಹುದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಈಗ ಯಶಸ್ಸನ್ನು ಅದ್ಭುತವಾಗಿ ಬರಮಾಡಿಕೊಳ್ಳೋಕೆ ಸಿದ್ಧರಾಗಬೇಕು. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಅಡೆತಡೆಗಳು, ತೊಂದರೆಗಳು, ಇದಕ್ಕೆಲ್ಲ ಕಾರಣ ಕೇವಲ ನಿಮ್ಮ ಹಣೆ ಬರಹವಲ್ಲ, ಅಷ್ಟೇ ಅಲ್ಲದೆ ವಿಧಿ ಬರಹವೂ ಅಲ್ಲ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಜನರೇ ಆಗಿರ್ತಾರೆ. ಬದಲಾಗಿ ಇವರು ಮಾಡುವಂತಹ ಕುತಂತ್ರವೇ ಕಾರಣವಾಗಿರುತ್ತೆ. ನಿಮಗೆ ಹಲವಾರು ಬಾರಿ ತಿಳಿದಿರುತ್ತದೆ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಇಬ್ಬರು ಮಹಿಳೆಯರು ಇರ್ತಾರೆ. ಈ ಕುತಂತ್ರಿ ಮಹಿಳೆಯರು, ಹೆಂಗಸರು ಕೆಟ್ಟ ಪ್ರಯೋಗವನ್ನು ಮಾಡ್ತಿದ್ದಾರೆ ಎನ್ನುವ ವಿಚಾರ ಈಗ ಬೆಳಕಿಗೆ ಬಂದಿದೆ. ನಿಮ್ಮ ಮೇಲೆ ವಿಪರೀತವಾದ ಸೇಡಿನಿಂದ ಹುರಿಯುತ್ತಿದ್ದಾರೆ ಮತ್ತು ನಿಮ್ಮ ದಾರಿಯನ್ನು ಅವರು ತಪ್ಪಿಸುತ್ತಿದ್ದಾರೆ. ಎಲ್ಲ ರೀತಿಯ ಯಶಸ್ಸನ್ನು ಮುಚ್ಚಲ್ಪಟ್ಟಿದ್ದಾರೆ. ಖಂಡಿತವಾಗಿ ಅವರಿಗೆ ನಿಮ್ಮ ಸರ್ವನಾಶ ಮಾಡಲು ಸಂಚು ರೂಪಿಸ್ತಾ ಇದ್ದಾರೆ. ಯಾವುದಕ್ಕೋಸ್ಕರ ಅವರು ನಿಮ್ಮ ಮೇಲೆ ಕಿಡಿಕಾಡ್ತಾ ಇದ್ದಾರೆ, ಕೋಪಗೊಂಡಿದ್ದಾರೆ ಅಂತ ತಿಳಿದುಕೊಳ್ಬೇಕಾದ್ರೆ ಖಂಡಿತವಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು. ಶಾಂತವಾಗಿರುವಂತಹ ಸ್ಥಳದಲ್ಲಿ ಕುಳಿತು ಈ ಒಂದು ಮಾಹಿತಿಯನ್ನು ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ಖಂಡಿತವಾಗಿ ನಿಮಗೆ ಎಷ್ಟೇ ಕೆಲಸದ ಒತ್ತಡ ಇದ್ರೂ ಕೂಡ ನೀವು ಜೀವನದಲ್ಲಿ ಯಾವಾಗಲೂ ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಕಷ್ಟಪಡುವಂತಹ ವ್ಯಕ್ತಿಗಳು. ಸಾಮಾನ್ಯವಾಗಿ ಶಾಂತ ಸ್ವಭಾವದವರು. ಹಗಲು ರಾತ್ರಿ ಅನ್ನದೇ ಕಷ್ಟಪಟ್ಟು ಬೆವರು ಸುರಿಸು ದುಡಿದಂಥ ಹಣವನ್ನು ಒಂದು ಕಡೆ ಉಳಿತಾಯ ಮಾಡಿದರೆ ಅದು ಕೂಡ ಕೈತಪ್ಪಿ ಹೋಗುವಂಥದ್ದು, ಅಚಾನಕ್ಕಾಗಿ ಹಣ ಖರ್ಚಾಗುವಂಥದ್ದು, ಖರ್ಚುಗಳ ಮೇಲೆ ಖರ್ಚು, ಆರೋಗ್ಯದ ಸಮಸ್ಯೆಗಳು, ಮನೆಯಲ್ಲಿ ಇಲ್ಲ ಸಲ್ಲದ ಕಿರಿಕಿರಿಗಳು, ತೊಂದರೆ ತಾಪತ್ರೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಒಟ್ಟಾರೆಯಾಗಿ ನಿಮ್ಮ ಜೀವನ ನರಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ಶ್ರೀಮಂತಿಗೆಯ ಒಂದು ಜೀವನ, ಐಷಾರಾಮಿ ವಸ್ತುವನ್ನು ಖರೀದಿ ಮಾಡಬೇಕು ಅಂತ ಆಸೆಯನ್ನ ಪಟ್ಟಿರ್ತೀರಾ. ಯಾವುದು ಕೂಡ ನೀವು ಅಂದುಕೊಂಡಂತೆ ನಡೀತಾ ಇಲ್ಲ. ನಿಮ್ಮ ಜೀವನದಲ್ಲಿ ಆಸೆ ಪಟ್ಟಿರ್ತಕ್ಕಂತಹ ಪ್ರತಿಯೊಂದು ದುಬಾರಿ
ವಸ್ತುಗಳನ್ನು ಇನ್ನೇನು ಖರೀದಿ ಮಾಡಬೇಕು ಅನ್ನುವಷ್ಟರಲ್ಲಿ ಅದರ ಖರೀದಿ ಅಷ್ಟರಲ್ಲಿ ನಿಮಗೆ ಬೇರೆ ಖರ್ಚುಗಳು ಬಂದು ನಿಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೆ. ಅಂಥದ್ದೇ ಹಲವಾರು ಸಮಸ್ಯೆಗಳು, ನಿದರ್ಶನಗಳು ನಿಮ್ಮ ಜೀವನದುದ್ದಕ್ಕೂ ನೋಡೋದಕ್ಕೆ ಸಿಗ್ತಾ ಹೋಗುತ್ತೆ. ಕೆಲವೊಂದಿಷ್ಟು ಬಾರಿ ಸಂಬಂಧದಲ್ಲಿ ಮನಸ್ಥಿತಿಯಲ್ಲಿ ಕೋಪ ಬರುವಂಥದ್ದು, ಕಿರಿಕಿರಿ ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು, ನೆಮ್ಮದಿಯಾಗಿರೋದಕ್ಕೆ ಬಿಡದೇ ಇರುವಂಥ ಸಮಸ್ಯೆಗಳು, ಪರಿಸ್ಥಿತಿಗಳು ನಿರ್ಮಾಣವಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು? ಖಂಡಿತವಾಗಿ ಇದಕ್ಕೆಲ್ಲ ಕೂಡ ಕಾರಣ ಅಂದರೆ ಇಬ್ಬರು ಮಹಿಳೆಯರು. ಅವರಿಗೆ ನಿಮ್ಮ ನೆಮ್ಮದಿಯ ಬೇಡ, ಯಶಸ್ವಿ ಆಗೋದು ಬೇಡ ಮತ್ತು ನೀವು ಹೊಸದನ್ನು ಏನು ಖರೀದಿ ಮಾಡಬಾರ್ದು. ನೀವು ಆಸ್ತಿ ಅಂತಸ್ತಲ್ಲಿ ನೆಮ್ಮದಿಯಾಗಿ ಇರಬಾರ್ದು. ನಿಮ್ಮ ಗೌರವ ನೀರು ಪಾಲಾಗಬೇಕು, ಮಣ್ಣು ಪಾಲಾಗಬೇಕು. ಇದೇ ಅವರ ಮುಖ್ಯವಾದ ಉದ್ದೇಶ ಮತ್ತು ಗುರಿಯಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಈಗ ನೀವು ಎಲ್ಲವನ್ನ ಪಡೆದುಕೊಳ್ಳೋಕೆ ಸಿದ್ಧರಾಗುವಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಕೈ ನಿಮ್ಮನ್ನು ಹಿಂದಕ್ಕೆ ಎಳಿತಾ ಇದೆ. ಆ ಕೈಯನ್ನು ನೀವು ಈಗ ನೋಡಬೇಕು ಮತ್ತು ಹಿಡಿದು ಅದನ್ನು ಬಿಟ್ಟು ನೀವು ಮುಂದಕ್ಕೆ ಸಾಗಬೇಕಾಗುತ್ತೆ. ಏಕೆಂದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಬದಲಾವಣೆಯ ಸಮಯ. ಏಕೆಂದರೆ ಜುಲೈ 29 ಹುಣ್ಣಿಮೆಯ ನಂತರ ಖಂಡಿತವಾಗಿ ಶಂಕರನಾದ ಭೋಲೆನಾಥನ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮೇಲೆ ಬಿದ್ದಿರೋದ್ರಿಂದಾಗಿ ನಿಮ್ಮ ಕನಸು ನನಸಾಗುತ್ತದೆ. ನಿಮ್ಮ ಆಸೆ ಎಲ್ಲ ರೀತಿಯ ಐಶ್ವರ್ಯವನ್ನು ಪಡೆಯತಕ್ಕಂಥದ್ದು, ಹೊಸದಾದ ವಸ್ತ್ರಾಭರಣ ಅಥವಾ ಚಿನ್ನಾಭರಣ, ನಿಮ್ಮ ಮನೆಯಲ್ಲಿ ಆಸ್ತಿ ವ್ಯವಹಾರ, ಹೊಸ ವಾಹನವನ್ನು ಖರೀದಿ ಮಾಡಬೇಕು, ಈ ಎಲ್ಲ ಕನಸುಗಳು ನನಸಾಗುವಂಥ ಹಂತಕ್ಕೆ ಬಂದು ತಲುಪಿದೆ. ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಬೇಕು ಅಂದರೆ ಖಂಡಿತವಾಗಿ ಈ ಸಮಯದಲ್ಲಿ ನೀವು ಈ ಹುಣ್ಣಿಮೆಯ ದಿನ ಒಂದು ಸಣ್ಣ ಪರಿಹಾರವನ್ನು ಮಾಡಬೇಕಾಗುತ್ತೆ. ಇದರಿಂದಾಗಿ ನೀವು ಕೆಲವೊಂದಿಷ್ಟು ಎಲ್ಲ ನಕಾರಾತ್ಮಕ ಅಂಶಗಳಿಂದ ಹೊರಗೆ ಬರ್ಬೋದು, ಶಕ್ತಿಶಾಲಿಯಾಗಿರುವಂತಹ ಜೀವನವನ್ನು ಕಂಡುಕೊಳ್ಬಹುದು. ನಿಮ್ಮ ಕಷ್ಟಕ್ಕೆ, ಪ್ರತಿಯೊಂದು ಕಣ್ಣೀರಿಗೆ, ಪ್ರತಿಯೊಂದು ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಕೂಡ ಉತ್ತರಗಳು ಈಗ ಸಿಗ್ತಾ ಹೋಗುತ್ತೆ. ನಿಮ್ಮ ಸಾಲೆ ಬಾಧೆಯಿಂದ ಪರಿಹಾರ, ಮುಕ್ತಿಯನ್ನು ಕಂಡುಕೊಳ್ತೀರಾ. ಒಟ್ಟಾರೆಯಾಗಿ ಇದರ ಹಿಂದೆ ಇರುವಂತಹ ಇಬ್ಬರು ವ್ಯಕ್ತಿಗಳು ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ಸಂಚನ ರೂಪಿಸ್ತಾ ಇದ್ದಾರೆ. ಅವರ ಮುಖವಾಡ ಈಗ ನಿಮ್ಮ ಮುಂದೆ ಬಯಲಾಗುತ್ತದೆ. ಈ ಸಮಯಕ್ಕೋಸ್ಕರ ಹಲವಾರು ವರ್ಷಗಳಿಂದ ಕಾಯ್ತಿರ್ತಕ್ಕಂಥವರಿಗೆ ಈಗ ಅದ್ಭುತವಾಗಿರುವಂತಹ ಮನ್ನಣೆ, ಗೌರವ, ಯಶಸ್ಸು, ಕೆಲಸದ ಕಡೆಯಿಂದ ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಆರ್ಡರ್ಸ್ಗಳು ಬರುವಂಥದ್ದು, ಬಡ್ತಿ ಸಿಗುವಂಥದ್ದು, ನಿಮ್ಮನ್ನು ಉತ್ತಮವಾದ ಪೋಸ್ಟ್ಗೆ ವರ್ಗಾವಣೆ ಮಾಡುವಂಥದ್ದು ಅಥವಾ ವಿದೇಶಕ್ಕೆ ಹೋಗುವ ಅವಕಾಶ ಎಲ್ಲವೂ ಕೂಡ ಕೇವಲ ಕನಸಿನಂತೆ ಒಂದೇ ದಿನದಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಏಕೆಂದರೆ ಹಲವಾರು ವರ್ಷಗಳಿಂದ ನೀವು ಪಟ್ಟಂತಹ ಕಷ್ಟ, ಪರಿಶ್ರಮ, ದುಃಖ, ಕಣ್ಣೀರು ಎಲ್ಲದಕ್ಕೂ ಕೂಡ ದೇವರು ಈಗ ಪ್ರತಿ ಉತ್ತರವಾಗಿ ಒಂದೇ ದಿನದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸ್ತಾ ಇದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ನೀವು ದೊಡ್ಡ ಸಂಕಷ್ಟಕ್ಕೆ ಸಿಲುಕಬಹುದು ಅಥವಾ ಒಂದು ಉತ್ತಮವಾದ ಸ್ಥಿತಿಗೆ ತಲುಪಬಹುದು. ಆದರೆ ಅದನ್ನೆಲ್ಲ ಮಾಡಬೇಕು ಅಂದರೆ ಮೊದಲಿಗೆ ಆ ಹೆಂಗಸರು ಯಾರು, ಅವರಿಂದ ಬರ್ತಿರ್ತಕ್ಕಂಥ ತೊಂದರೆ ಏನು, ಅವರಿಂದ ನೀವು ಯಾವ ರೀತಿ ಹೊರಗಡೆ ಬರಬೇಕು ಎಲ್ಲವನ್ನ ತಿಳಿದುಕೊಳ್ಬೇಕಾಗುತ್ತೆ. ನೀವು ಖಂಡಿತವಾಗಿ ಆ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಂಡ ನಂತರ ಬೆಚ್ಚಿ ಬೀಳ್ತೀರಾ. ನಿಮ್ಮ ಕಣ್ಣುಗಳಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತದೆ. ಏಕೆಂದರೆ ಅವರು ನಿಮ್ಮ ಜೊತೆಗೆ ಇದ್ದು ನಿಮ್ಮನ್ನು ತಪ್ಪು ದಾರಿಗೆ ತಳ್ಳುವಂಥದ್ದು, ನಿಮ್ಮನ್ನು ನರಕಕ್ಕೆ ತಳ್ಳುವಂಥದ್ದು, ನಿಮ್ಮ ಸುಂದರವಾದ ಕುಟುಂಬವನ್ನು ನಾಶ ಮಾಡುವಂಥದ್ದು ಮಾತ್ರವಾಗಿರುತ್ತದೆ. ನೀವು ಖುಷಿಯಾಗಿ ನಗುತ್ತಾ ಇರುವುದನ್ನು ನೋಡಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಬಯಸದೇ ಇದ್ದರೂ ಕೂಡ ಸಂತೋಷವನ್ನು ಅನುಭವಿಸ್ತಾ ಇದ್ದೀರಾ. ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ವಸ್ತುಗಳಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ತಾ ಇದ್ದೀರಾ. ನಿಮ್ಮ ದುಃಖವನ್ನು ಯಾರಿಗೂ ತೋರಿಸದೆ ಬರೀ ಸಂತೋಷವನ್ನು ಹಂಚುವಷ್ಟು ವಿಶೇಷವಾದ ಮನಸ್ಥಿತಿಯನ್ನು ಹೊಂದಿದ್ದೀರಾ. ಆದರೆ ಕೆಲವು ಶತ್ರುಗಳಿಗೆ ನಿಮ್ಮ ಕಷ್ಟ, ದುಃಖ, ಪರಿಸ್ಥಿತಿ, ಒಳಗಿನ ನೋವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ನೀವು ಮೇಲ್ಗಡೆ ಯಾವ ರೀತಿ ಇದ್ದೀರೋ ಅದನ್ನು ತಿಳಿದುಕೊಂಡು ನಿಮ್ಮ ಬಗ್ಗೆ ಅಸೂಯೆ ಪಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ. ಅದಕ್ಕೋಸ್ಕರ ಪ್ರಮುಖವಾಗಿ ನಿಮಗೆ ಒಂದು ವಿಚಾರವನ್ನು ತಿಳಿಸಬೇಕಾಗಿದೆ. ಅಂತಹ ಹೊಟ್ಟೆ ಕಿಚ್ಚಿರುವಂತಹ ವ್ಯಕ್ತಿಗಳನ್ನು ಪ್ರತಿಯಾಗಿ ಜೊತೆಯಾಗಿ ಇಟ್ಕೊಂಡ್ರೆ ನಿಮಗೆ ದುಃಖ ಅನ್ನೋದು ತಪ್ಪಿದಂಥದ್ದಲ್ಲ. ನಿಮ್ಮ ಸ್ವಭಾವ ಕೆಲವರಿಗೆ ನೋವನ್ನು, ದುಃಖವನ್ನು ಉಂಟು ಮಾಡುತ್ತೆ. ಏಕೆಂದರೆ ನೀವು ಬಯಸುತ್ತಿರುವಂತಹ ಕುಟುಂಬದ ಪ್ರೀತಿ, ನೆಮ್ಮದಿ, ಶಾಂತಿ ಎಲ್ಲವೂ ಕೂಡ ದಿನೇ ದಿನೇ ಯಶಸ್ಸನ್ನು ಪಡೆದುಕೊಳ್ಳೋದ್ರ ಕಡೆಗೆ ಹೆಜ್ಜೆ ಹಾಕುವಂಥದ್ದು. ಅದಕ್ಕೋಸ್ಕರ ಶ್ರೀಮಂತಿಕೆ, ಆರೋಗ್ಯ, ನೆಮ್ಮದಿ ಇವೆಲ್ಲವೂ ಕೂಡ ನೀವು ಬಯಸದೇ ಇದ್ರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇರೋದನ್ನು ಕಂಡು ಕೆಲವರಿಗೆ ತಡೆಯಲಾಗದ ದುಃಖ, ಅಸೂಯೆ ಉಂಟಾಗ್ತಾ ಇದೆ. ಖಂಡಿತವಾಗಿ ಆ ಮಹಿಳೆಯರ ಕಣ್ಣಿನ ಕೆಟ್ಟ ದೃಷ್ಟಿ ಯಾವ ರೀತಿ ಇರುತ್ತದೆ ಅಂತ ಅಂದರೆ ನಿಮಗೆ ಅನಾರೋಗ್ಯಕ್ಕೆ ಇದ್ದಕ್ಕಿದ್ದಂತೆ ತುತ್ತಾಗುವಂಥದ್ದು, ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿರುವಂಥದ್ದು, ಯಾವುದೇ ಕೆಲಸ ಮಾಡೋದಕ್ಕೂ ಮನಸ್ಸು ಬರೋದಿಲ್ಲ, ಇರ್ತಕ್ಕಂಥ ಕೆಲಸದಲ್ಲೂ ಕೂಡ ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ದೇವರಿಗೆ ಪೂಜೆ ಮಾಡಬೇಕು ಅಂದರೆ ಏನೋ ಒಂಥರ ಆಲಸ್ಯ, ಇದೆಲ್ಲವೂ ಕೂಡ ಅವರು ಮಾಡ್ತಿರುವಂತಹ ಕುತಂತ್ರದ ಬುದ್ಧಿಯಾಗಿರುತ್ತದೆ. ಅವರು ನಿಮ್ಮ ಮೇಲೆ ಕೆಟ್ಟ ಮಂತ್ರಗಳ, ತಂತ್ರಗಳ, ಮಾಟಗಳನ್ನು ಮಾಡಿಸ್ತಾ ಇದ್ದಾರೆ. ನಿಮ್ಮ ಮುಂದೆ ಚೆನ್ನಾಗಿ ನಟಿಸುತ್ತಾ, ನಾಟಕವಾಡುತ್ತಾ ಅವರ ಮನಸ್ಸಿನ ಒಳಗೆ ಮಾತ್ರ ಭಯಂಕರವಾಗಿರುವ ವಿಷವನ್ನು ತುಂಬಿಕೊಂಡಿದ್ದಾರೆ. ಇಂಥವರ ನಿಜವಾದ ಮುಖವಾಡಗಳನ್ನು ಈಗ ಕಳಚಿ ಬೀಳಿಸಬೇಕು ಮತ್ತು ಅದರಿಂದ ಸಾಧ್ಯವಾದಷ್ಟು ದೂರವಿರಬೇಕು. ಅವರನ್ನು ಈಗ ಕಂಡು ಹಿಡಿಯೋದು ಅಷ್ಟು ಸುಲಭವಾದ ಮಾತಲ್ಲ. ಆದರೆ ಕೆಲವು ಸಂಕೇತಗಳ ಮೂಲಕ ನೀವು ಅವರನ್ನು ಪತ್ತೆ ಹಚ್ಚಬಹುದು. ಈ ಕೆಟ್ಟದಾಗಿರುವಂತಹ ಪ್ರಯೋಗವನ್ನು ನಿಮ್ಮ ಮೇಲೆ, ನಿಮ್ಮ ಜೀವನದ ಮೇಲೆ ನಡೆಸ್ತಾ ಇರ್ತಕ್ಕಂಥವರು ಪ್ರತಿಯೊಂದನ್ನು ಕೂಡ ಈಗ ನಿರ್ಲಕ್ಷ್ಯ ಮಾಡ್ದೇನೆ, ಅಲಕ್ಷ್ಯ ಮಾಡ್ದೇನೆ ಎಲ್ಲವನ್ನ ಯೋಚಿಸಿ ನೋಡಿ. ನಿಮಗೆ ಇದ್ದಕ್ಕಿದ್ದಂತೆ ರಾತ್ರಿ ಹೊತ್ತಿನಲ್ಲಿ ನಿದ್ದೆ ಬರದೇ ಇರುವಂಥದ್ದು, ಆರೋಗ್ಯ ಪದೇ
ಪದೇ ಕೆಡುವಂಥದ್ದು. ಅವರ ಮುಂದೆ ನೀವು ಮಾತನಾಡುವಾಗ ನಿಮ್ಮ ನಗುವನ್ನು ನೋಡಿ ಅವರ ಕಣ್ಣುಗಳು ಕೆಂಪಗೆ ಆಗುವಂಥದ್ದು. ಅಷ್ಟೇ ಅಲ್ಲದೆ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಬದಲಾವಣೆ, ಅವರ ಮಾತುಗಳಲ್ಲಿ ಆಗುತ್ತಕ್ಕಂಥ ಪ್ರತಿಯೊಂದು ಬದಲಾವಣೆಯನ್ನು ನೀವು ಗಮನಿಸಿರ್ತೀರಾ. ಆದರೆ ಅದನ್ನು ನೀವು ಮನಸ್ಸಿಗೆ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ಮಾಡಿರ್ತೀರಾ. ಆದರೆ ಈಗ ಎಲ್ಲವನ್ನ ಸರಿಪಡಿಸುವಂಥ ಹಂತಕ್ಕೆ ಬಂದು ತಲುಪಿದ್ದೀರಾ. ಈಗ ದೇವರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಕೈ ಹಿಡಿಯುತ್ತದೆ. ಇವಾಗ ನಿಮ್ಮ ಮನೆಯಲ್ಲಿ ಶಾಂತಿ ಇರಬೇಕು ಮತ್ತು ಬದಲಾವಣೆ ಆಗಬೇಕು, ಸಂಪತ್ತು ಸಿಗಬೇಕು ಅಂತಂದರೆ ಖಂಡಿತವಾಗಿ ನಿಮ್ಮ ಹತ್ರ ಇರುವಂತಹ ಪ್ರತಿಯೊಂದು ಒಳ್ಳೆಯತನವನ್ನು ಈಗ ನಿಮಗೆ ದುರುಪಯೋಗ ಪಡಿಸ್ಕೊಳ್ತಿರ್ತಕ್ಕಂಥವನ್ನ ದೂರ ಕಳಿಸ್ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಶಾಂತಿ, ನೆಮ್ಮದಿ ಮತ್ತು ಅಷ್ಟ ಐಶ್ವರ್ಯದಿಂದ ತುಂಬಿರುವಂತಹ ಒಂದು ವಿಚಾರವನ್ನು ಈಗ ಬರಮಾಡ್ಕೊಳ್ಳೋಕೆ ಸಿದ್ಧರಾಗಿರುವಂತಹ ನೀವು. ಹೌದು ಸ್ನೇಹಿತರೆ, ಸಿಂಹ ರಾಶಿಯವರೇ, ಈ ಒಂದು ಸಮಯದಲ್ಲಿ ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಬರೋದಿಲ್ಲ. ಮೊದಲಿಗಿಂತ ಮನಃಶಾಂತಿ ಕಡಿಮೆ ಆಗ್ತಿರುವಂಥದ್ದು ಮತ್ತು ಯಾವುದೋ ವಿಚಾರಗಳಿಗೆ ಮನಸ್ಸು ಗೊಂದಲವಾಗಿರುವಂಥದ್ದು, ನಿದ್ರೆಗಳಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು, ಹಲವಾರು ತೊಂದರೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂಥದ್ದು. ಯಾವುದೇ ರೀತಿಯ ಆಲೋಚನೆ ಮಾಡಿದ್ರೂ ಕೂಡ, ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಎಲ್ಲದರಲ್ಲೂ ಕೂಡ ಗೊಂದಲ, ಮತ್ತೆ ಮತ್ತೆ ಪದೇ ಪದೇ ನಿರ್ಧಾರವನ್ನು ಬದಲಾಯಿಸುವಂತಹ ಪರಿಸ್ಥಿತಿ ಎದುರಾಗುವಂಥದ್ದು. ಇದೆಲ್ಲವೂ ಕೂಡ ನಿಮಗೆ ಆ ಶತ್ರುಗಳ ಕಾಟದಿಂದ ಆಗ್ತಿರುವಂತಹ ತೊಂದರೆ ಆಗಿರುತ್ತದೆ. ಪ್ರತಿಯೊಂದು ಯೋಜನೆಯ ಹಿಂದೆ ಒಂದು ಕಾರಣವಿರುತ್ತದೆ. ಆದರೆ ನಿಮ್ಮ ಜೀವನದಲ್ಲಿ ಮೈಕೈ ನೋವು, ಹುಷಾರು ತಪ್ಪೋದು ಮತ್ತು ಮನೆಯಲ್ಲಿ ಇರ್ತಕ್ಕಂತಹ ಅಶಾಂತಿಗೆಲ್ಲ ಕಾರಣ ಅಂತಂದರೆ ಇಬ್ಬರು ಮಹಿಳೆಯರು. ಅವರು ಯಾರು ಅಂತ ಅಂದರೆ ಅವರು ನಿಮಗೆ ರಕ್ತ ಸಂಬಂಧಿಗಳಲ್ಲದೆ ಹೋದರೂ ಕೂಡ ಹೊರಗಿನಿಂದ ಬಂದಂತಹ ಸಂಬಂಧಿಗಳಾಗಿರ್ತಾರೆ. ಅವರು ನಿಮ್ಮ ಹೆಂಡತಿ ಮನೆ ಕಡೆಯಿಂದ ಪರಿಚಯಸ್ಥರಾಗಿರ್ಬೋದು, ಅಥವಾ ಗಂಡನ ಮನೆ ಕಡೆಯಿಂದ ಪರಿಚಯವಾಗಿರ್ಬೋದು, ಇಲ್ಲ ನಿಮ್ಮ ಅತ್ತೆ ಅಥವಾ ಅತ್ತಿಗೆ ಸಮಾನರಾಗಿರುವಂಥವರಾಗಿರ್ಬೋದು. ಒಟ್ಟಾರೆಯಾಗಿ ಅವರಿಬ್ಬರು ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಗ್ರಹಗಳನ್ನು ಕಟ್ಟಿ ಹಾಕ್ತಾ ಇದ್ದಾರೆ. ನಿಮ್ಮ ಗ್ರಹಗಳ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಕೆಲವೊಂದಿಷ್ಟು ಕೆಟ್ಟ ಪೂಜೆಗಳನ್ನು ಮಾಡ್ತಿದ್ದಾರೆ. ನಿಮ್ಮ ಗ್ರಹಗಳ ಜೋಡಣೆ, ಬದಲಾವಣೆ ಖಂಡಿತವಾಗಿ ಇದಕ್ಕೆಲ್ಲ ಕಾರಣವಾಗಿರೋದಿಲ್ಲ. ನಿಮ್ಮ ಹಣೆ ಬರಹ ಅದ್ಭುತವಾಗಿದೆ. ನಿಮ್ಮ ಜೀವನದಲ್ಲಿ ರಾತ್ರಿ ಹೊತ್ತು ಭಯಂಕರವಾಗಿರುವಂತಹ ಕೆಲವೊಂದಿಷ್ಟು ಘಟನೆಗಳು ನಡೀತಾ ಇದ್ರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಯಾವುದೇ ರೀತಿಯ ಮನ್ನಣೆ ಸಿಗ್ತಾ ಇಲ್ಲ, ಗೌರವ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಅಂತಂದರೆ ಆ ವ್ಯಕ್ತಿಗಳ ಅಸೂಯೆ ಮತ್ತು ಮಾಡ್ತಕ್ಕಂಥ ಕೆಟ್ಟದಾದ ವಾಮಾಚಾರ ಅಥವಾ ರುದ್ರ ಪೂಜೆಗಳ ಒಂದು ಶಕ್ತಿ ಆಗಿರುತ್ತೆ. ಅದನ್ನೆಲ್ಲ ಈಗ ತಪ್ಪಿಸಬೇಕು ಅಂದರೆ ನೀವು ಏನು ಮಾಡಬೇಕು? ಖಂಡಿತವಾಗಿ ಸಣ್ಣ ಪರಿಹಾರವನ್ನು ಅನುಸರಿಸಬೇಕು. ಆ ಒಂದು ಪರಿಹಾರ ಏನು ಅಂದರೆ, ಈ ಒಂದು ವಿಶೇಷವಾಗಿರುವ ಹುಣ್ಣಿಮೆಯ ದಿನ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ವೀಳ್ಯದೆಲೆ ಹಾರವನ್ನು ಕೊಡುವಂಥದ್ದು, ಉದ್ದಿನ ವಡೆ ಹಾರವನ್ನು ಹಾಕುವಂಥದ್ದು, ಅಥವಾ ಇದೇನು ಸಾಧ್ಯವಾಗದೇ ಇದ್ದರೆ ಅಲ್ಲಿ ಒಂದು 5 ನಿಮಿಷ ಧ್ಯಾನವನ್ನು ಮಾಡಿ ಓಂ ಶ್ರೀ ರಾಮಾಯ ನಮಃ ಮಂತ್ರವನ್ನು ಜಪಿಸಿ. ಇದರಿಂದ ಮನಸ್ಸಿಗೆ ಶಾಂತಿ, ಆತ್ಮಬಲ ಮತ್ತು ಧೈರ್ಯ ಸಿಗುತ್ತದೆ. ಅಲ್ಲಿರ್ತಕ್ಕಂಥ ಆಂಜನೇಯನ ಗುಡಿಯ ಸಿಂಧೂರವನ್ನು ತಂದು ಮನೆಗೆ ಇಡಿ ಮತ್ತು ಪ್ರತಿದಿನ ಅದನ್ನು ಹಣೆಗೆ ಹಚ್ಕೊಳ್ಳಿ. ಮಕ್ಕಳಿಗೆಲ್ಲ ಹಣೆಗೆ ಹಚ್ಕೊಳ್ಳೋಕ್ಕೆ ಕೊಡಿ. ಮತ್ತು ನೀವು ಮನೆಯಲ್ಲಿ ಯಾವಾಗಲೂ ಧೂಪವನ್ನು ಹಾಕಬೇಕು, ಸಾಂಬ್ರಾಣಿ ಹೊಗೆಯನ್ನು ಹಾಕಬೇಕು. ಮತ್ತು ಒಂದು ವಿಶೇಷವಾಗಿ ಒಂದು ಹುಣ್ಣಿಮೆಯ ದಿನ ಕೆಂಡವನ್ನು ತೆಗೆದುಕೊಂಡು ಅದರಲ್ಲಿ ಪಲಾವ್ ಎಲೆ ಮತ್ತು ಬೇವಿನ ಎಲೆ ಮತ್ತು ಪಚ್ಚ ಕರ್ಪೂರ ಮತ್ತು ಎಲ್ಲ ರೀತಿಯ ಒಂದು ವಿಶೇಷವಾಗಿರುವ ಸುಗಂಧ ದ್ರವ್ಯವನ್ನು ನೀವು ಅದರೊಳಗೆ ಸೇರಿಸಬೇಕಾಗುತ್ತೆ. ಏಲಕ್ಕಿ, ಲವಂಗ ಮತ್ತು ಚಕ್ಕೆ ಇವನ್ನೆಲ್ಲ ಸುಟ್ಟು ಅದರ ಒಂದು ಹೊಗೆಯನ್ನು ಮನೆಯೆಲ್ಲ ಸಿಂಪಡಿಸೋದ್ರಿಂದ ನಕಾರಾತ್ಮಕವಾದ ಶಕ್ತಿಗಳು ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ದಾರಿದ್ರ್ಯಗಳು ದೂರವಾಗುತ್ತೆ. ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸ್ಬೋದು. ಇಷ್ಟೆಲ್ಲ ಸಾಧ್ಯವಾಗದೇ ಇದ್ರೂ ಕೂಡ ನೀವು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬಹುದು. ಶಿವನ ದೇವಸ್ಥಾನಕ್ಕೆ ಈ ಒಂದು ವಿಶೇಷವಾಗಿರುವ ಹುಣ್ಣಿಮೆಯ ದಿನ ಹಾಲಿನ ಅಭಿಷೇಕ ಮಾಡಿಸೋದು ಅಥವಾ ನೀರಿನಿಂದ ಅಭಿಷೇಕ ಮಾಡಿಸೋದು ತುಂಬಾ ಒಳ್ಳೆಯದು. ಇದರಿಂದಾಗಿ ನಿಮ್ಮ ಆಸೆಗಳು, ಕನಸುಗಳು ಸಂಪೂರ್ಣವಾಗುತ್ತೆ. ನಿಮ್ಮ ಮನಸ್ಥಿತಿಯಲ್ಲಿ ಎಂಥದೇ ಕೆಟ್ಟ ಪ್ರಭಾವ ಇದ್ರೂ ಕೂಡ ಎಲ್ಲವನ್ನ ದೂರ ಮಾಡುತ್ತೆ. ಮತ್ತು ನೀವು ಶಾಂತವಾಗಿ ಸಂಜೆಯ ಸಮಯದಲ್ಲಿ ಹೊರಗೆ ಕುಳಿತುಕೊಂಡು ಹುಣ್ಣಿಮೆಯ ಬೆಳಕಿನಲ್ಲಿ ಧ್ಯಾನ ಮಾಡುವಾಗ ಒಂದು ಲೋಟ ನೀರನ್ನು ಇಟ್ಕೊಂಡು ಆ ನೀರಿನಿಂದ ಚಂದ್ರನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಓಂ ಚಂದ್ರದೇವಾಯ ನಮಃ ಮಂತ್ರವನ್ನು ಜಪಿಸಬೇಕು. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ನಡೀತಾ ಹೋಗುತ್ತೆ. ಕಷ್ಟಗಳು, ಸಂಕಷ್ಟಗಳು ಮನುಷ್ಯನಿಗೆ ಬರುತ್ತೆ. ಅದರಿಂದ ಪರಿಹಾರವನ್ನು ಕೂಡ ಸುಲಭವಾಗಿ ಪಡೆದುಕೊಳ್ಬಹುದು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳನ್ನು ಪರಿಹರಿಸಿಕೊಳ್ಳೋದ್ರ ಮೂಲಕ ಈ ಹುಣ್ಣಿಮೆ ನಿಮಗೆ ಅತ್ಯದ್ಭುತವಾಗಿರುವಂತಹ ಶಕ್ತಿಯನ್ನು ತಂದುಕೊಡುತ್ತೆ, ಶಾಂತಿಯನ್ನು ತಂದುಕೊಡುತ್ತೆ, ನೆಮ್ಮದಿಯನ್ನು ತಂದುಕೊಡುತ್ತೆ. ಕೋಟ್ಯಾಧಿಪತಿ ಆಗುವಂತಹ ಒಂದು ವಿಚಾರವೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಕಾಲಿಟ್ಟ ಕಡೆಯೆಲ್ಲ ಯಶಸ್ಸು ನಿಮಗೆ ಸಿಗಬೇಕಂದ್ರೆ ನಾವು ತಿಳಿಸಿರುವಂತಹ ಪರಿಹಾರವನ್ನು ಖಂಡಿತವಾಗಿ ತಪ್ಪದೆ ಮಾಡಿ ನೋಡಿ. ಹೌದು ಸ್ನೇಹಿತರೆ, ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವಾಗಲೂ ಗೌರವ, ನಂಬಿದಂಥವರಿಂದ ಬೆನ್ನಿಗೆ ಚೂರಿ ಹಾಕುವಂಥದ್ದು, ಇದನ್ನೆಲ್ಲ ದೂರ ಮಾಡಿಕೊಳ್ಬೇಕು. ನೀವು ಬಯಸಿದಂತಹ ಗೌರವ ನಿಮ್ಮ ಮನೆ ಹತ್ತಿರಕ್ಕೆ ಬರಬೇಕು. ತಕ್ಷಣವೇ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ವಿಚಾರ. ಯಾವ ಜನರ ಕೆಟ್ಟ ನಗುವಿನಿಂದ ನೀವು ಎಲ್ಲವನ್ನು ಕೂಡ ಕಳೆದುಕೊಂಡಿದ್ದೀರೋ ಅದೇ ರೀತಿ ನಿಮ್ಮ ಒಳ್ಳೆಯ ನಗುವು ಅವರಿಗೆ ಕಷ್ಟವನ್ನು ಕೊಡುವಂಥದ್ದು ಈ ಸಂದರ್ಭದಲ್ಲಿ ನಡೆಯುತ್ತದೆ. ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಬಂದಿದೆ. ನೀವು ಇನ್ನು ಮುಂದೆ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಬಾರ್ದು. ಏಕೆಂದರೆ ನಿಮ್ಮ ಮೇಲಾಧಿಕಾರಿಗಳು
ನಿಮ್ಮ ಮುಂದೆ ಇನ್ನು ಮುಂದೆ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ನಿಮಗೆ ಉತ್ತಮವಾಗಿರುವಂತಹ ಜವಾಬ್ದಾರಿಯನ್ನು ಕೊಡ್ತಾರೆ. ಕಷ್ಟಗಳು ದೂರವಾಗುತ್ತೆ. ನೀವು ಅಂದುಕೊಂಡ ಜೀವನವನ್ನು ನಡೆಸ್ತೀರಾ. ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಕಂಡುಕೊಳ್ತೀರಾ. ಈಗ ಇಬ್ಬರು ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಸಮಯ. ನಿಮ್ಮ ಜೀವನದಲ್ಲಿ ತುಂಬ ಹತ್ತಿರ ಇರುವಂತೆ ನಟಿಸುತ್ತಾ ನಿಮ್ಮ ಹಿತೈಷಿಗಳಂತೆ ನಾಟಕವಾಡುತ್ತಾ ನಿಮ್ಮನ್ನು ಮೋಸಗೊಳಿಸ್ತಿರುವಂತಹ ವ್ಯಕ್ತಿಗಳು ನಿಮ್ಮ ತಾಯಿಯ ಮನೆ ಕಡೆಯ ಸಂಬಂಧಿಕರು ಒಬ್ಬರಾದರೆ ನಿಮ್ಮ ಹೆಂಡತಿಯ ಮನೆ ಕಡೆಯ ಸಂಬಂಧಿಕರೊಬ್ಬರಾಗಿರ್ತಾರೆ. ಇಂತಹ ವ್ಯಕ್ತಿಗಳನ್ನು ನೀವು ಸುಲಭವಾಗಿ ಕಂಡುಹಿಡಿಯೋದಕ್ಕಾಗೋದಿಲ್ಲ. ಆದರೆ ಅವರ ಮಾತುಕತೆ, ನಡವಳಿಕೆ ಮತ್ತು ನೀವು ಸಂತೋಷ ಪಡುವಂತಹ ಸಮಯದಲ್ಲಿ ಅವರ ಮುಖಭಾವನೆಯನ್ನು ನೋಡಿ ನೀವು ಎಲ್ಲವನ್ನು ತಿಳಿದುಕೊಳ್ಬಹುದು. ಆದರೂ ಕೂಡ ಈ ಸಮಯದಲ್ಲಿ ಅಂತಹ ವ್ಯಕ್ತಿಗಳ ಹೆಸರನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಮೊದಲನೆಯ ವ್ಯಕ್ತಿಯ ಹೆಸರುಗಳು ಯಾವ ಅಕ್ಷರದಿಂದ ಬರುತ್ತೆ ಅಂದರೆ ಕೆ ಮತ್ತು ಆರ್ ಅಕ್ಷರದಿಂದ ಬರುತ್ತೆ. ಎರಡನೆಯ ವ್ಯಕ್ತಿಯ ಹೆಸರು ಪಿ ಅಥವಾ ಎ ಅಥವಾ ಎಚ್ ಅಕ್ಷರದಿಂದ ಬರುತ್ತೆ. ಇಂತಹ ವ್ಯಕ್ತಿಗಳ ಹೆಸರಿರುವಂಥವರು ನಿಮ್ಮ ಸಂಬಂಧಿಕರಾಗಿದ್ದರೆ ಅಥವಾ ನಿಮಗೆ ದೂರದ ಸಂಬಂಧಿಕರಾಗಿದ್ದರೆ ಅವರ ಜೊತೆ ಹೆಚ್ಚು ಜಾಗರೂಕರಾಗಿರೋದು ಉತ್ತಮ. ಮತ್ತು ಅವರು ಕೊಡುವಂತಹ ಯಾವುದೇ ಪದಾರ್ಥವನ್ನು ತಿನ್ನಬೇಡಿ. ಅವರು ನಿಮ್ಮ ಮನೆಗೆ ಬಂದಾಗ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ವಸ್ತುಗಳನ್ನು ಅವರು ತೆಗೆದುಕೊಂಡು ಹೋಗ್ಬೋದು. ಆ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಏಕೆ ಬರ್ತಿದ್ದಾರೆ ಅಂದರೆ ನಿಮಗೆ ತೊಂದರೆ ಕೊಡೋದಕ್ಕೋಸ್ಕರ ಆಗಿರುತ್ತೆ. ನಿಮ್ಮ ಸಂತೋಷವನ್ನು ಸಹಿಸಲಾಗದೆ ಅವರು ಕೋಪಗೊಂಡಿರ್ತಾರೆ. ಖಂಡಿತವಾಗಿ ನೀವೀಗ ಪ್ರತಿಯೊಬ್ಬರ ಪ್ರೀತಿ ಗೌರವಕ್ಕೆ ಪಾತ್ರರಾಗುವಂಥದ್ದು ಅದನ್ನು ನೋಡಿ ಸಹಿಸೋಕೆ ಆಗದೇನೆ ನಿಮ್ಮನ್ನು ಕಷ್ಟಕ್ಕೆ ತಳ್ಳುವಂತಹ ಕೆಲಸವು ನಡೀತಾ ಇದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಒಂದು ಹಿಡಿ ಮೆಣಸಿನಕಾಯಿ, ಒಂದು ಹಿಡಿ ಕಲ್ಲುಪ್ಪು ಮತ್ತು ಒಂದು ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ನಿಮ್ಮ ತಲೆಯಿಂದ 7 ಬಾರಿ ನಿವಾಳಿಸಿ ಅದನ್ನು ಬೆಂಕಿಯ ಒಳಗೆ ಹಾಕಿ ಅಥವಾ ಮೂರು ಕೂಡುವಂತಹ ರಸ್ತೆಯಲ್ಲಿ ಎಸೆದು ಬನ್ನಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಯ ಪ್ರಭಾವ ಬೀರುವುದಿಲ್ಲ. ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಗಳು, ಯಾವುದೇ ರೀತಿಯ ತೊಂದರೆಯನ್ನು ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅಷ್ಟೇ ಅಲ್ಲದೆ ನಾವು ತಿಳಿಸಿರುವಂತಹ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಿ. ನಿಮ್ಮ ಮನೆಯಲ್ಲಿ ಈಗ ಪಾಸಿಟಿವಿಟಿ ಸಿಗ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಅಂದುಕೊಂಡಂತಹ ಕೆಲಸಗಳು ನಡೀತಾ ಹೋಗುತ್ತೆ. ಹೊಸದಾದ ಆಸ್ತಿ ವಿಚಾರದ ಒಂದು ಮಾತುಕತೆಗಳು ನಡೆಯುತ್ತೆ. ಇರ್ತಕ್ಕಂಥ ಪ್ರತಿಯೊಂದು ಅಡೆತಡೆಗಳು, ತೊಂದರೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ನಿಮ್ಮ ಹಲವಾರು ವರ್ಷಗಳಿಗೆ ಸಮಸ್ಯೆಗಳಿಗೆ ಈಗ ಈ ಒಂದು ಹುಣ್ಣಿಮೆಯ ನಂತರ ಖಂಡಿತವಾಗಿ ಹೊಸದಾದ ಒಂದು ಸಮಸ್ಯೆಗಳ ಅವಕಾಶಗಳು, ಪರಿಹಾರಗಳು ಎಲ್ಲವನ್ನ ಕೂಡ ಪಡೆದುಕೊಳ್ತೀರಾ. ಎಲ್ಲ ಸಮಸ್ಯೆಗಳು ಈಗ ಮುಕ್ತಾಯವನ್ನು ಪಡೆದುಕೊಳ್ಳುವಂತಹ ಸ್ಥಿತಿಗೆ ಬಂದು ತಲುಪ್ತವೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ ಮತ್ತು ಐಶ್ವರ್ಯ ತುಂಬಿರುವಂತಹ ಉತ್ತಮವಾದ ಜೀವನವನ್ನು ನಡೆಸ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ಸಮಯದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ನಿಮಗೆ 10ರಷ್ಟು ವಿಶೇಷವಾಗಿರುವಂತಹ ಲಾಭವನ್ನು ತಂದುಕೊಡ್ತವೆ. ಅದಕ್ಕೋಸ್ಕರ ನೀವು ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಿ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಶಾಂತಿಯ ವಾತಾವರಣವನ್ನು ಇಟ್ಕೊಳ್ಳಿ. ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ಳಿ. ನಿಮ್ಮ ಮನೆ ಶುದ್ಧವಾಗಿದ್ದಾಗ ಮಾತ್ರ ಅಲ್ಲಿ ದೇವರುಗಳ ಪ್ರವೇಶವಾಗುತ್ತೆ. ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಸುತ್ತಮುತ್ತ ಹರಡೋಕೆ ಸಾಧ್ಯವಾಗುತ್ತೆ. ಆಗ ನಿಮ್ಮ ಜೀವನದಲ್ಲಿ ಯಾವುದೇ ಕೆಟ್ಟ ವ್ಯಕ್ತಿಗಳು ಏನೇ ಮಾಡಿದ್ರು ಕೂಡ ಅದು ಅವರಿಗೆ ರಿವರ್ಸ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಸಮಸ್ಯೆಯನ್ನು ಅನುಭವಿಸೋದಿಲ್ಲ. ಒಟ್ಟಾರೆಯಾಗಿ ಶಾಂತಿ, ನೆಮ್ಮದಿಯ ಜೀವನವನ್ನು ವೃಶ್ಚಿಕ ರಾಶಿಯವರು ಈ ಒಂದು ಜುಲೈ 29ರಿಂದ ಪಡೆದುಕೊಳ್ತಾರೆ. ಎಲ್ಲ ರೀತಿಯ ಒಂದು ಸಂದರ್ಭದಲ್ಲೂ ನೆಮ್ಮದಿಯನ್ನು ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.